ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ಬಂದು ನನ್ನ ಸಂಗೀತ ಪ್ರೋಗ್ರಾಮ್ದು. ಸೊ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಸೊ ನಮ್ಮ ಫ್ಯಾಮಿಲಿ ಎಲ್ಲ ಹೇಗೆ ಎಂಜಾಯ್ ಮಾಡಿದ್ದೀವಿ ಏನು ಅಂತ ಎಲ್ಲ ನೀವು ಈ ವಿಡಿಯೋದಲ್ಲಿ ನೋಡೋಕ್ಕೆ ಆಗುತ್ತೆ. ಸೊ ಕೀಪ್ ವಾಚಿಂಗ್. ಫಸ್ಟೇನೆ ನಾವು ಇಲ್ಲಿ ಗೇಮ್ಸ್ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ಬರೀ ಡ್ಯಾನ್ಸ್ ಆಡಿದ್ರೆ ಮಜಾ ಇರಲ್ಲ. ಸೊ ಏನೇ ಒಂದು ಮಾಡೋಕ್ಕೂ ಮುಂಚೆ ಒಂಚೂರು ಥ್ರಿಲ್ ಇರಲಿ ಅಂದ್ಬಿಟ್ಟು ಸೊ ಗೇಮ್ಸಲ್ಲಿ ಮಾಡಿಸಿದ್ರು. ಸೊ ಫಸ್ಟು ಬಲೂನು ಬಲೂನ್ ಊದಿ ಅದನ್ನು ಹೊಡಿಬೇಕಾಗಿತ್ತು. ಸೊ ಇದರಲ್ಲಿ ಆಬ್ವಿಯಸ್ಲಿ ನಾನು ಟ್ರೈ ಮಾಡಿದೆ, ಬಟ್ ನನಗೆ ಆಗಲಿಲ್ಲ. ಸೊ ನಮ್ಮ ಹುಡುಗನೇ ಗೆದ್ದಿದ್ರು. ಇಟ್ಸ್ ಓಕೆ, ಯಾರೇ ಗೆದ್ದಿದ್ರು ಒಂದು ಖುಷಿನೇ. ಇಟ್ಸ್ ಜಸ್ಟ್ ಎ ಪಾರ್ಟ್ ಆಫ್ ಗೇಮ್ ಆ್ಯಂಡ್ ಇಟ್ಸ್ ಪಾರ್ಟ್ ಆಫ್ ಫಂಕ್ಷನ್ ಅಷ್ಟೇ ಇದು. ಸೊ ಅವ್ರು ಗೆದ್ದಿದ್ದ ಕಾರಣ ಅವರು ನನಗೆ ಡ್ಯಾನ್ಸ್ ಮಾಡೋದಕ್ಕೆ ಹೇಳಿದ್ರು. ಎಲ್ಲರಿಗೂ ಅದು ಆಪ್ಷನ್ಸ್ ಇರುತ್ತೆ, ಡ್ಯಾನ್ಸ್ ಮಾಡಿಸ್ಬೋದು ಅಥವಾ ಏನಾದರೂ ಕೇಳ್ಬೋದು, ಆ ಥರ ಎಲ್ಲ ಇರುತ್ತೆ. ಸೊ ನನಗೆ ಅವರು ಡ್ಯಾನ್ಸ್ ಮಾಡೋದಕ್ಕೆ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಹಾಗೆ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಯಾಕಂದರೆ ನನಗೆ ಕಾಪಿರೈಟ್ಸ್ ಬೀಳುತ್ತೆ. ಸೊ ಅದರಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಎಲ್ಲನೂ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಐ ಹೋಪ್ ನೀವೆಲ್ಲರೂ ಈ ವಿಡಿಯೋನ ತುಂಬ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊತೀನಿ. I love you, Bhagya.
ಸೊ ಎಲ್ಲರೂ ಹೀಗೆ ಒಂದೊಂದು ಗೇಮ್ಸ್ ಆಡ್ತಾಯಿದ್ರು. ಏನಂತಂದರೆ ಬಲೂನ್ದು, ಅದಾದಮೇಲೆ ಬೇರೆ ಗೇಮ್ಸು ಇತ್ತು. ಸೊ ಅದೆಲ್ಲ ಪಾರ್ಟ್ 2 ಅಲ್ಲಿ ಬರುತ್ತೆ. ಅದಾದಮೇಲೆ ಅವರವರು ಡ್ಯಾನ್ಸ್ ಮಾಡಬೇಕಾಯ್ತು. ಇದು ಅವ್ರು ಹೇಳ್ತಾ ಇರಲಿಲ್ಲ ಅಲ್ಲ, ನಾವೇನು ಮಾಡೋದು ಅಂತ. ಸೊ ಆ ಟೈಮಲ್ಲಿ ನಾವು ಅವ್ರಿಗೆ ಆಪ್ಷನ್ಸ್ ಕೊಡಿಸ್ತಾ ಇದ್ವಿ. ಆಮೇಲೆ ಡ್ಯಾನ್ಸ್ ಆಡೋದಕ್ಕೆ ಎಲ್ಲನೂ ಇದು ಮಾಡ್ತಿದ್ವಿ. ಸೊ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿಕೊಂಡ್ರೆ ಹೀಗೆ ಇರುತ್ತೆ. ಹೀಗಿತ್ತು ನಮ್ಮ ಒಂದು ಡ್ಯಾನ್ಸ್ ಪ್ರೋಗ್ರಾಮ್. ಇಲ್ಲಿ ನಮ್ಮ ಹತ್ತೆದಿರು ಇಬ್ಬರೂ ಬಲೂನಿದ್ದು ಊದ್ತಾ ಇದ್ದಾರೆ. ಸೊ ಒಬ್ಬರು ಊದ್ತಾ ಇಲ್ಲ, ನೀವು ನೋಟಿಸ್ ಮಾಡಿದ್ರೆ ಗೊತ್ತಾಗುತ್ತೆ. ಅದಾದಮೇಲೆ ಇನ್ನೊಬ್ಬರು ಊದಿ ಊದಿ ಟಬ್ ಮಾಡ್ತಾಯಿದ್ರೆ. ಸೊ ಅವ್ರಿಗೂ ಇಲ್ಲಿ ನಾವೆಲ್ಲನೂ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದೀವಿ. ಆಮೇಲೆ ಅವ್ರು ನಾವು ಡ್ಯಾನ್ಸ್ ಮಾಡಲ್ಲ ಅಂತಿದ್ರು. ಸೊ ನಾವು ಬಿಟ್ಟಿಲ್ಲ, ಡ್ಯಾನ್ಸ್ ಮಾಡಿಸಿದ್ವಿ. ಸಕ್ಕದಾಗಿ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಥರನೇ ಇತ್ತು. ಸಂಗೀತ ಅನ್ನೋದಕ್ಕಿಂತ ನಮ್ಮದೊಂದು ಮಜಾ ಪ್ರೋಗ್ರಾಮ್ ಇದು. ಡ್ಯಾನ್ಸು, ತರಲೆಗಳು, ಎಲ್ಲರನ್ನೂ ಆಡ್ಕೊಳ್ಳೋದು, ಡ್ಯಾನ್ಸ್ ಅವ್ರು ಮಾಡಿಲ್ಲಾದರೂ ಮಾಡಿಸಿದ್ದೀವಿ ಡ್ಯಾನ್ಸ್ನೆಲ್ಲ. ಆಮೇಲೆ ನೀವು ಗೊತ್ತಾಗ್ತಿದೆ ಎಲ್ಲರ ರಿಯಾಕ್ಷನ್ಸು, ಯಾರನ್ನೂ ಬಿಟ್ಟಿಲ್ಲ, ಎಲ್ಲರನ್ನೂ ಡ್ಯಾನ್ಸ್ ಮಾಡಿಸಿದ್ದೀವಿ. ಆಗಿತ್ತು ನಮ್ಮ ಒಂದು ಡ್ಯಾನ್ಸ್ ಪ್ರೋಗ್ರಾಮ್. ಅದಾದ ಮೇಲೆ ನನ್ನ ಸಿಸ್ಟರ್ ಮತ್ತು ನನ್ನ ಅಣ್ಣ ಇಬ್ಬರೂ ಇಲ್ಲಿ ಬಲೂನ್ ಇದು ಮಾಡಿದ್ರು. ಸೊ ಅವರು ಕೂಡ ಇದರಲ್ಲಿ ನಮ್ಮ ಅಕ್ಕನೇ ವಿನ್ ಆದರು. ನಮ್ಮಣ್ಣ ವಿನ್ ಆಗದೆ ಇರೋ ಕಾರಣ ಅವ್ರ ಕೈಯಲ್ಲಿ ಪ್ರಪೋಸ್ ಮಾಡಿಸಿದ್ವಿ. ಎಷ್ಟು ಕಷ್ಟ ಆಯಿತು ಗೊತ್ತಾ ಪ್ರಪೋಸ್ ಮಾಡಿಸೋಕ್ಕೆ. ಸೊ ಫೈನಲಿ ವಿ ಡಿಡ್ ಇಟ್. ಅದಾದ ಮೇಲೆ ಇಲ್ಲಿ ನಮ್ಮಣ್ಣ ಮತ್ತು ಅಕ್ಕ ಬಲೂನ್ ಇದು ಮಾಡಬೇಕಾದ್ರೆ ಇಲ್ಲಿ ನಮ್ಮ ಅಕ್ಕ ವಿನ್ ಆದರು. ಸೊ ನಮ್ಮ ಅಕ್ಕ ಚಾಲೆಂಜ್ ಕೊಟ್ಟಿದ್ದು ಅಣ್ಣನಿಗೆ ಡ್ಯಾನ್ಸ್ ಮಾಡು ಅಂತ. ಸೊ ಅಣ್ಣ ಒಂದು ಹಳೆ ಸಾಂಗಿಗೆ ಸಖತ್ತಾಗಿ ಒಂದು ಡ್ಯಾನ್ಸ್ ಮಾಡಿದ್ರು. ಸೊ ಸೂಪರಾಗಿತ್ತು. ಅದಾದ ಮೇಲೆ ಇಲ್ಲಿ ಕೂಡ ಇಬ್ಬರು ಕಪಲ್ಸ್ ಇಬ್ಬರು ಬಲೂನ್ ಊದ್ತಾ ಇದ್ದಾರೆ. ಸೊ ಇವಾಗ ಇದರಲ್ಲಿ ಯಾರು ಗೆಲ್ತಾರೆ ಅಂತ ಅಂದರೆ ನಮ್ಮ ಅಕ್ಕನೇ ವಿನ್ ಆಗಿದ್ದು. ಸೊ ನಾವಿಲ್ಲಿ ಮಾತಾಡ್ತಾ ಇದ್ವಿ, ಇಬ್ಬರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಬೇಡಿ ಗಂಡ ಹೆಂಡತಿ ಎಲ್ಲ ಅಂತ. ಸೊ ಅದಾದ ಮೇಲೆ ನಮ್ಮ ಅಕ್ಕ ವಿನ್ ಆಗ್ತಾರೆ. ಸೊ ನಮ್ಮ ಅಕ್ಕ ವಿನ್ ಆದಾದ್ಮೇಲೆ ನಮ್ಮ ಅಕ್ಕಗೆ ಏನು ಆಪ್ಷನ್ ಸಿಗುತ್ತೆ ಅಂದರೆ ಎಲ್ಲರೂ ಡ್ಯಾನ್ಸ್ ಮಾಡಿದ್ವಿ. ಸೊ ಇವರು ನಮ್ಮಣ್ಣ ಒಂದು ಲೆಕ್ಚರರ್. ಸೊ ಅವ್ರಿಗೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಅಂದ್ಬಿಟ್ಟು ಅವ್ರಿಗೆ ನಾವು ಏನು ಆಪ್ಷನ್ ಕೊಟ್ವಿ ಅಂದರೆ ಒಂದು ಕವಿತೆ ಆನ್ ಸ್ಪಾಟ್ ಒಂದು ಕವಿತೆ ಬರಿಬೇಕು ವಿತಿನ್ 5 minutes. ನೆಕ್ಸ್ಟ್ ಒಬ್ಬರು ಕಪಲ್ಸ್ದು ಡ್ಯಾನ್ಸ್ ಅಥವಾ ಒಂದು ಗೇಮ್ ಆಗಿದ ತಕ್ಷಣ ಒಂದು ಕವಿತೆ ರೆಡಿ ಆಗಿರಬೇಕು ಅಂತ ಹೇಳಿದ್ವಿ. ಸೊ ಅವರು ಅದಕ್ಕೂ ರೆಡಿ ಮಾಡ್ತಾರೆ ನೋಡಿ. ನೋಡಿ ಆಲ್ರೆಡಿ ಕವಿತೆ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆನ್ ಸ್ಪಾಟ್ ವಿತೌಟ್ ಏನೇ ಒಂದು ಕಾಪಿ ಮಾಡದೆ ಆರಾಮಾಗಿ ಟೆನ್ಷನ್ ಇಲ್ಲದೆ ಒಂದು 5 minutesಲ್ಲೇ ಒಂದು ಕವಿತೆ ಬರೀತಾರೆ. ಸೊ ಒಂದು ವಿಡಿಯೋ ಅಂದರೆ ನಮ್ಮ ಪಾಪು ಮಕ್ಕಳದು ನಮ್ಮ ಮಾಮದು ಎಲ್ಲರದು ಒಂದು ವಿಡಿಯೋ ಇದೆ ಇವಾಗ. ಇದಾದಾದಮೇಲೆ ಅವ್ರದ್ದು ಒಂದು ಕವಿತೆ ಬರುತ್ತೆ, ನೀವು ನೋಡಿ. ಈ ಸುಂದರ ರಾತ್ರಿಯ ಬೆಳದಿಂಗಳು ನೀನು, ಆಕಾಶದಲ್ಲಿ ಮಿನುಗುವ ನಕ್ಷತ್ರವೂ ನೀನು, ನನ್ನ ಜೀವನದ ಬೆಳಕು ನೀನು. ಇದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇದ್ದಾರೆ. ನೀವು ನೋಡಿದ್ರೆ ಗೊತ್ತಾಗುತ್ತೆ, ದಿಸ್ ಇಸ್ ಅವರ್ ಫ್ಯಾಮಿಲಿ. ಈ ಫ್ಯಾಮಿಲಿಯಿಂದಲೇ ನಮ್ಗೆ ಇಷ್ಟು ಖುಷಿಯಾಗಿರೋದು, ನಾವು ಇಷ್ಟು
ಆರಾಮಾಗಿದ್ದೀವಿ, ಚೆನ್ನಾಗಿದ್ದೀವಿ ಅಂದರೆ ಆಲ್ ಕ್ರೆಡಿಟ್ ಗೋಸ್ ಟು ದಿಸ್ ಫ್ಯಾಮಿಲಿ, ಜೆ ಫ್ಯಾಮಿಲಿ. ಎಲ್ಲರಿಗೂ ನಿಮ್ಗೆಲ್ಲರಿಗೂ ಈ ಒಂದು ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ನಾವೆಲ್ಲರೂ ಸೇರಿ ಡ್ಯಾನ್ಸ್ ಮಾಡ್ತಾಯಿದ್ದೀವಿ. ಇದರಲ್ಲಿ ತುಂಬ ಜನ ಡ್ಯಾನ್ಸ್ ಮಾಡದೇ ಇರೋರನ್ನು ಡ್ಯಾನ್ಸ್ ಮಾಡಿಸ್ತಾ ಇದ್ದೀವಿ. ಸೊ ದಿಸ್ ಈಸ್ ಅವರ್ ಫ್ಯಾಮಿಲಿ. ಪಾರ್ಟ್ 2 ವಿಲ್ ಬಿ ಕಂಟಿನ್ಯೂಡ್ ಸೂನ್. ಈಗಿತ್ತು ನಮ್ಮ ಒಂದು ಡ್ಯಾನ್ಸ್ ಪ್ರೋಗ್ರಾಮ್. ಸಂಗೀತ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗಿದೆ ನಮ್ಮ ಒಂದು ಫ್ಯಾಮಿಲಿಯ ಫಂಕ್ಷನ್, ಮದುವೆ ಫಂಕ್ಷನ್ ಎಷ್ಟು ಸಕ್ಕತ್ತಾಗಾಯಿತು ಅಂತ ನಿಮಗೆ ಗೊತ್ತಾಗ್ತದೆ. ನಮ್ಮ ಮದುವೆ ಅಂತೂ ಆಸಮ್ ಆಗಿತ್ತು. ಅದೆಲ್ಲ ನಿಮಗೆ ಮುಂದೆ ಬರೋ ಬ್ಲಾಗ್ಸಲ್ಲಿ ಗೊತ್ತಾಗುತ್ತೆ. ಇದೆಲ್ಲ ನನ್ನ ಒಂದು ಫೋನಲ್ಲಿರೋ ಕ್ಲಿಪ್ಪಿಂಗ್ಸಲ್ಲಿ ನಾನು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೂ ನಮಗೆ ಕಾಪೀಸ್ ಫೋಟೋಸ್ ಎಲ್ಲ ಬಂದಿಲ್ಲ, ವಿಡಿಯೋಸ್ ಎಲ್ಲ. ಸೊ ಅದೆಲ್ಲ ಬಂದಾದ ಮೇಲೆ ನಾನು ಖಂಡಿತ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪಾರ್ಟ್ 2 ವಿಲ್ ಬಿ ಕಂಟಿನ್ಯೂಡ್.